ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನಲ್ಲಿ ಪರಿಶಿಷ್ಟ ಜಾತಿಯ ಭೀಮಪ್ಪ ಎಂಬುವರ ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಯಾಗಿ ಬೆಲ್ಲದವರ ಪ್ರಚೋದನೆಯಿಂದ ಸಿಬ್ಬಂದಿಯಾದ ದಯಾನಂದ ಹಾಗೂ ಸಿಬ್ಬಂದಿ ಇನ್ನಿತರರಿಂದ ಅಕ್ರಮ ಬಂಧನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಭೀಮಪ್ಪ ಪತ್ನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರು ಆದ ಕರೇಪ ಅರ್ಜುನ್ ಗುಡೆನ್ನವರ್ ಅವರ ಮುಂದೆ ಹೇಳಿಕೆ ನೀಡಿದ್ದು ತಕ್ಷಣವೇ ಎಚ್ಚೆತ್ತುಕೊಂಡ ಸಮಿತಿ ಸದಸ್ಯರು ಹಿಡಕಲ್ ಡ್ಯಾಂ ಭಾಗದ ಮುಖಂಡರು ಆದ ಶ್ರೀ ಕಲ್ಲಪ್ಪ ಕಟ್ಟಿ, ಬಂಡೆಪ್ಪ ಮಾದರ್ ಮತ್ತು ಸಿದ್ದಪ್ಪ ಮೊದಲು ಆಸ್ಪತ್ರೆಗೆ ದಾಖಲು ಮಾಡಿ ದೂರು ದಾಖಲು ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ತನಿಖೆ ನಡೆಸಿ ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯೂ ಕೂಡ ಗಾಯಾಳುಗಳಿಗೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಯಾವಾಗ ಆಗಿದ್ದ ಘಟನೆ? ಸಂಜೆ 4 ಗಂಟೆ. ಯಾಕೆ ಹೊಡೆದ್ರು? ನಮಸ್ಕಾರ ಸರ್ ನಮಸ್ಕಾರ ಮಾತಾಡಿದ್ರು. ಫಾರೆಸ್ಟ್ ಆಫೀಸರ್ ಮಾತಾಡಿದ್ರು. ಆ ಕಾರಣಕ್ಕೆ ಅವರು ಕರ್ಕೊಂಡೋಗಿ ಹೊಡೆದಿದ್ದಾರೆ. ಆಮೇಲೆ ಏನಾದ್ರು ಅವ್ರು 4-5 ಗಂಟೆ ಸುಮಾರು ಫೋನ್ ಬರ್ತೀವಿ. ಫೋನ್ ಬರೋಣ ಹುಡುಗರು ಬರೋಕೆ ಫೋನ್ ಅಂದರೆ ಕೊಡ್ತೀವಿ. ಎಲ್ಲರೂ ನಿಮ್ಮ ಏನು ಕರ್ಕೊಂಡ್ಬರ್ರಿ, ಬಡ ಸಣ್ಣಗೆ ಬಡ ಸ್ನಾನ ಮಾಡಕ್ಕೆ ಬರುತ್ತೆ ಅಂತ ಅವ್ರು ಅಂದ್ರು. ಫಾರೆಸ್ಟ್ ಆಫೀಸರ್ ನಿನ್ನ ಗಂಟನ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನಿನ್ನ ಗಂಟನ್ನ ಬಡಿಯಾತವು ಬಾ ಅಂತ ಫೋನ್ ಮಾಡಿ ಯಾಕ್ರಿ ಸರ್ ನೀವು ಬಾ ಇಲ್ಲಿ ಹೋದ್ರು ಬಡ ಸ್ನಾನ ಮಾಡಕ್ಕೆ ನೀವು ಬರೋತಕ್ಕ ಮತ್ತೆ ಸ್ನಾನ ಮಾಡ್ಕೊಂಡು ಬರ್ರಿ ಅಂದ್ರು. ಹಂಗೆ ನೋಡಿ ಅಲ್ಲಿ ಹೋಗಿ ಬಿಡ್ದ್ರಿ 3 ಮಂದಿ ಕೂಡ ಬಿಡಿಯಾಯ್ತಾರೆ. ಕಾಲು ಬಿದ್ರು ನಾವು ಇದ್ರಿ ನಿಮ್ಮ ಜುಟ್ಲಾಗ ಜೈಗಿರಿ ಯಾಕೆ ನಾನು ಸರಿ ಮುಗಿಸ್ರಿ ಬಿಡಿಯಾಕತ್ತ. ಎಷ್ಟು ಜನ ಇದ್ರಮ್ಮ? 3 ಜನ. 3 ಜನ. ಅವ್ರ ಹೆಸರು ಗೊತ್ತೈತಿ? ಫಾರೆಸ್ಟ್ ಆಫೀಸರ್ ಹೆಸರು ಗೊತ್ತೈತಿ? ಅವರು ಮುಗಿಸ್ರಿ ಬಿಡಿಯಾಕತ್ತಂತರ ಯಾಕ್ರಿ ಸರ್ ಅನ್ಕೊಳ್ಳೋರಿ ಅವ್ನ ಮ್ಯಾಲೆ ಅವ್ರು ಕುಡಿದು ಸೆರೆ 3 ಮಂದಿ ಸೆರೆ ಕುಡ್ದಾರೆ. ಆ ಸೆರೆ ತುಂಬ ನಮ್ಮ ಮ್ಯಾಲೆ ಸುರಿ ಸೆರೆನ ನಿಮ್ಮ ಗಂಡನ ಮೇಲೆ ಸುರಿ ಬಿಡ್ದಾರೆ? ಸುರಿ ಬಿಡ್ತಾರೆ. ಆಮೇಲೆ ನೀವು ಕೈಕಾಲು ಹಿಡಿದು ನಾವು ಬಿಡಿಸ್ಕೊಂಡು ಮತ್ತು ಇದು ಯಾವತ್ತಾಗಿತ್ತು ಘಟನೆ? ಬುಧವಾರ ಸಂಜೆ ಕೈಕಾಲು. ಬುಧವಾರ ದಿನ ಯಾಕೆ ಬರಲಿಲ್ಲ? ನೀವು ಅಡ್ಮಿಟ್ ಆಗ್ಬೇಕಾಗಿತ್ತಲ್ಲ ಅವಾಗ? ಹಾಕಿರಕಿಲ್ರಿ ಮನ್ಯಾಗನ್ನ ದುಡ್ಡು ಹಾಕಿನ್ರಿ. ಇವತ್ತು ಏನೋ ಯಾತ್ರೆ ಇಸ್ಕೊಂಬಂದ ರೊಕ್ಕ ಇರಕ್ಕಿಲ್ಲ ದವಾಖಾನೆ ಮನೇನ ಅಡ್ಮಿಟ್ ಮಾಡ್ಬೋದಾಗಿಲ್ಲ ಸರ್ಕಾರಿ ದವಾಖಾನೆಗೆ? ರಕ್ತ ಸಂಬಂಧ ಈಗ ಇಸ್ಕೊಂಬಂದ ಸರಿ, ಈ ಕಡೆ ಬಾ ಮನೆ. ನಿಮ್ಗೆ ಎಲ್ಲೆಲ್ಲಿ ಪೆಟ್ಟಿದ್ರಿ? ಹಾಂ. ಇವೆಲ್ಲ ಬಿದ್ದದ ಏಟಾ? ಇವೆಲ್ಲನೂ ಇದು ಕೈ ಇದು ಮತ್ತು ಈ ಕಡೆ ಇದೆಲ್ಲ ಬಡ್ದದ ಕತ್ ಸರ್. ಏನಾಗಿತ್ತಪ್ಪ? ಯಾವ ಉದ್ದೇಶಕ್ಕಾಗಿ ಬಡಿದ್ರು ಸರ್? ನಾ ಏನು ಅಂದಿರ್ಕಿಲ್ರಿ, ನಮಸ್ಕಾರ ಮಾಡಿದ್ರಿ. ನಾ ಡ್ಯಾಮ್ ಇಂಜನ್ ಗ್ಯಾರೇಜ್ ತಗೊಂಡಿದ್ರಿ. ನಾ ಚೈನ ತೊಗೊಂಬರಕ್ಕೆ ಹೋಗಿನ್ರಿ. ಅಲ್ಲಿ ವೆಲ್ಡಿಂಗ್ ಮಾಡಿಸ್ಕೊಂಡು ಬರತ್ತೀನಿ ರೀ. ಅವ್ರು ಅಟ್ಲೋಗ ಬಂದ್ರಿ. ನಮಸ್ಕಾರ ಸರ್ ಅಂದ್ವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಗಾಡಿ ಮೇಲೆ ಕುಂಡು ಮಗನ ಇದ್ದೆ, ಹೊಸಡಿ ಮಗನ ಕಲ್ಯಾಣ ಸುಳಿ ಮಗನ ಗಾಡಿ ಮೇಲೆ ಹಾಕ್ತಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ ಕರ್ಕೊಂಡು ಹೋಗ್ರಿ. ರೂಮ್ನಾಗ ಹಾಕಿ ಬಡಿಯಾಕೆ ಚಾಲೂ ಮಾಡಿ. ಏನು ಅವ್ರ ಹೆಸರೇನ? ಆಫೀಸರ್ ಹೆಸರು? ದಯಾನಂದ್ ಸರ್. ದಯಾನಂದ್. ದಯಾನಂದ್ ಅಂಕಲಿಗೆ ಸರ್. ದಯಾನಂದ್ ಅಂಕಲಿಗೆ ಅಂತೇಳಿ ಆಫೀಸರ. ಮತ್ತೆ ಯಾರು ಇನ್ನೂ 3 ಜನ? ಇನ್ನೂ ಅವ್ರು 3 ಮಂದಿ. ಅವ್ರು ಬಡಿಯವನ ಹೆಸರು ರೀ. ಅವ್ರೇನು ನಂಗೆ ಗೊತ್ತಿದ್ರಿ. ಅವ್ರಿಗೆ ಇನ್ನೂ ಬಿದ್ರಿ. ಅವ್ನ ಮಗನ ಅನ್ನತಿದ್ರಿ. 3 ಜನ ಕೂಡಿ ಬಡ್ದಾರ ನೀವು? ಒಟ್ಟು 2 ಬಡ್ದಾರ ಸರ್. 2 ಬಡ್ದಾರ. ಅವಂಗ ಬಡಿಗಿತ್ತು, ನಂಗೆ ನಿಂತಿದ್ರು ಒಬ್ಬ. ಮತ್ತು ಏನು ನಿನ್ನ ಮೇಲೆ ಸೆರೆ ಸುರಿವಿ ಬಡ್ದಾರ? ಸರಿ, ಲಾಸ್ಟ್ ಸರಿ ತಲೆ ಮೇಲೆ ಸುರಿವ್ರಿ. ನನ್ನ ತಲೆ ಮೇಲೆ ಸುರಿ ಬಾಯಾಗ ಹಿಚ್ಚಿಗೆ ಹಾಕತ್ತಾರ. ನೀವು ಸೆರೆ ಕುಡ್ಸತ್ತಾರ? ಹಾಂ. ಕುಡ್ದಾನಂತ ಅಂದ್ ಸಾಬೀತು ಬರ್ಬೇಕಂತಂದ್ರೆ ಹಿಂಗೆ ಮಾಡಿದ. ಸೆರೆ ಎಲ್ಲ ಸುಡ್ದಾರ? ಮ್ಯಾಲೆ ಸುರಿದು ಬಡ್ದಾರ? ಎಂದಾಗಿತ್ತು ಘಟನೆ? ಬುಧವಾರ. ಏನಾಗಿತ್ತು? ಕ್ಯಾಂಪ್ ಹೋಗಿದ್ರೆ ವೆಸ್ಟರ್ನ್ ಆಗಿರುತ್ತೆ. ನಮಸ್ಕಾರ ಅಂತಂದ್ರೆ ಅವನ್ನ ಕರ್ಕೊಂಡು ಹೋಗಿದ್ದಾರೆ. ತಕಾರಿ ಕರ್ಕೊಂಡು ಹೋಗಿ ಬಡ್ತಾರೆ. ಮತ್ತು ಅವ್ರ ಫೋನ್ ಹೆಸರು ಫೋನಿನ ಹೆಸರಿದೆ ಅಂತ ಅವರ ಯಾರು ಮಾತಾಡೋಣ ಅಂದ್ರೆ ಅವ್ರು ಏನು ಗಾಂಧ ಕರ್ಕೊಂಡು ಬಂದಿಲ್ಲಿ ಮತ್ತು ಬಿಡ್ಯಾಕಂದ್ರೆ ಬಾಯಿ ಅಂದ್ರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.